ಉದ್ದನೆ ಕೋರೆ, ಎತ್ತರ ಶರೀರ, ಏನು ಮುಲಾಜಿಲ್ದಲೆ ಹೋಗಿ ಆ ಕಾಡಾನೆ ಜೊತೆ ಹೋಗಿ ನಿಂತ್ಕಂದೇ ಬಿಟ್ಟ. ಆಮೇಲೆ ಅವನ್ನೇನು ಲೆಕ್ಕಕ್ಕೆ ತಗೊಂಡ್ಲಿಲ್ಲ. ಅವ್ನ ಸೊಂಡ್ಲು ಇವ್ನ ಸೊಂಡ್ಲಲ್ಲಿ ಹಾಕಿ ಹಿಂಗೆ ಉಡ್ದು ಅದೇನೇನೋ ಬಾಯಳಿಕ್ ಸೊಂಡ್ಲು ಹಾಕಿ ಅವ್ರವ್ರೇ ಏನೋ ಬಿಸಿ ಬಿಸಿ ಮಾತಾಡ್ಕೊಂಡ್ರು. ಅದೇನು ಆ ಊರ ಹೆಸರು ಗುಂಡುವಾನಿ. ಆ ಆನೆಗೆ ಗುಂಡ ಅಂತ ಹೆಸರು. ಕರಿಬೇವು ನಾವು ಏನು ದಿನ ಸಾರಿಗೆ ಒಗ್ಗರಣೆ ಹಾಕ್ತಿವಿ ಅದು ಇಡೀ ಕಾಡು ತುಂಬೆ ಅದೇ. ಅದರಿಂದ ಬಂದು ಎದ್ದ ಸುವಾಸನೆ ಇಡೀ ಗಾಡೆ ಘಮ 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 ಅಂತಿತ್ತು. ನನಗೆ ಇಷ್ಟು ಚಿಕ್ಕದು, ಇಷ್ಟು ಹೊಡೆದು, ಇಷ್ಟು ಹಿಡ್ದಪ್ಪ ಮರಗಳು. ಅದೊಂದು ವಿಶಿಷ್ಟವಾದ ಕಾಡು. ಅದರಲ್ಲೊಬ್ಬ ಸಣ್ಣನು ಬಿದ್ದ, ಭಾರಿ ಗಮನ ಸೆಳೆದ. ಅವನು ಜೂನಿಯರ್ ಅರ್ಜುನ. ಗುಂಡಿಗೆ ಮದ ಬಂದ, ಒಂದು 16-17 ವರ್ಷ 18 ವರ್ಷದ ಆನೆಗೆ ಮದ ಬಂದ. ಆ ಮದ ಬಂದ ಆ ದ್ರವ ಬರ್ತದಲ್ಲ ಕಪ್ಪುದು, ಅದನ್ನ ಸೊಂಡ್ಲಲ್ಲಿ ಹಿಂಗ್ ಕೆರೆದು ತೆಗ್ದಿದೆ ಬಾಯಲ್ಲಿ ಕಿಟ್ಕಂತ. ಜೂನಿಯರ್ ಅರ್ಜುನನ ಒಂದು ಪೊಟ್ಟು ಹಾಕಿದ. ಹಿಂಗೆ ಫೈಟಿಂಗ್ ಹೊಡಿತಾಡ್ಬೇಕಾರೆ ಒಂದ್ ಸ್ವಲ್ಪ ಎಡಕ್ ವಾರೆ ಆಗಿ ಒಂದ್ ಸತಿ ಹೊಡೆದ ಕೂಡಲೇ ಆ ಗುಂಡ ಕಾಡಾನೆಯ ರಕ್ತ ಸುರಿಯಕ್ಕೆ ಶುರು ಆಯ್ತು. ಆ ಗುಂಪಿನ ರಾಣಿ ಅವಾಗ ಅದಕ್ಕೆ ಹೆಸರಿರಲಿಲ್ಲ. ನೋಡ್ರಿ ಅದ್ರ ಪಕ್ಕ ಒಂದು ವರ್ಷದ ಒಂದು ಮರಿ ಪಿಳಿ ಕಂಡುಬಿಡ್ತಾ ನಿಂತಿದೆ. ಆ ಕುಂತಿ ಮಗನೇ ಈ ಅರ್ಜುನ. ನಾನು ಮೊನ್ನೆ ನಮ್ಮೆಲ್ಲರಿಗೂ ಹೇಳಿದೆ, ಸಕಲೇಶ್ಪುರದಿಂದ ಯಮ ಎನ್ನಾರ್ಪುರಕ್ಕೆ ಹೋಗಿದ್ದಾನೆ. ಈಗಾಗಲೇ ಎನ್ನಾರ್ಪುರ ಶೃಂಗೇರಿ ಕ್ಷೇತ್ರದಲ್ಲಿ ಸಕಲೇಶ್ಪುರದ ಪರಿಸ್ಥಿತಿನೇ ಆಗಿ ಹೋಗಿದೆ. ಅಲ್ಲಿ ಈಗಾಗಲೇ 4-5 ಜನ ಸತ್ತೋಗೆ ಆಯ್ತು ಆನೆ ದಾಳಿಯಲ್ಲಿ. ಈಗ ಮೊನ್ನೆ ಹಿಡಿದಿದ್ದ ಆನೆ ಸೇರಿ 5ನೇ ಆನೆ ಅಲ್ಲಿ ಹಿಡಿದಿರೋದು. ಸುಮಾರು 1 ತಿಂಗಳ ಹಿಂದೆ ಒಂದು ಆನೆ ಹಿಡಿಯಕ್ಕೆ ಕಾರ್ಯಾಚರಣೆ ರೆಡಿ ಆಗ್ತದೆ. ನಾನು ಬೆಳಿಗ್ಗೆ ನನ್ನ ಮನೆಯಿಂದ 5 ಗಂಟೆಗೆ ಹೊರಡ್ತೀನಿ. ನಾನು 6:30 7 ಗಂಟೆಗೆ ಆಲ್ದೂರಿಂದ ಬಾಳೆಹೊನ್ನೂರಿಂದ ಎನ್ನಾರ್ಪುರದಿಂದ ಲೆಫ್ಟಿಗೆ ತಿರುಗಿ ಅಲ್ಲಿಂದ ಕುದುರೆಗುಂಡಿ ಅಂತ ಒಂದು ಊರಿದೆ, ಅಲ್ಲಿ ಒಂದು ಗುಂಡುವಾನಿ ಅಂತ ಒಂದು ಹಳ್ಳಿ ಇದೆ. ಅಲ್ಲಿಗೆ ನಾನೊಂದು 8 ಗಂಟೆ 7:30 ಹೊತ್ತಿಗೆ ನಾನು ಆ ಕಾಡಿಗೆ ಹೋಗಿ ಕಾಡಿನ ಹತ್ತಿರಕ್ಕೆ ಹೋಗಿ ಮುಟ್ಟಿದೆ. ಆ ಭಾಗದಲ್ಲಿ ಒಂದು ಆನೆ, ಅಲ್ಲಿ ಯಾರನ್ನೂ ಕೊಂದಿರ್ಲಿಲ್ಲ, ಒಂದು 17-18 ವರ್ಷದ ಒಂದು ಆನೆ, ಒಳ್ಳೆ ಕಟ್ಟುಮಸ್ತಾದ ಒಳ್ಳೆ ಎತ್ತರ ಇರೋ ಒಂದು ಸುಂದರವಾದ ಆನೆ, ಉದ್ದ ಕೋರೆಗಳು, ನಮ್ಮ ಆನೆಗಳಂಗೆ ಗುಡ್ಡ ಕೋರೆಗಳಲ್ಲ. ಒಂದು ಆನೆ ಹೊಟ್ಟೆ ಬಾಡಿಗಾಗಿ ಪಾಪ ನಾವು ಮನುಷ್ಯರು ತಿನ್ನಲ್ವಾ, ಬಿರಿಯಾನಿ ತಿಂತೀವಿ, ಆ ಫ್ರೈ ಈ ಫ್ರೈ, ಇಲ್ಲ ಆ ಸ್ವೀಟು ಈ ಸ್ವೀಟು ಎಲ್ಲ ತಿನ್ನಲ್ವಾ. ಏನು ಆನೆಗಳು ಬರೀ ಸೊಪ್ಪೆ ತಿನ್ಕೊಂಡಿರ್ಬೇಕಾ? ಅಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಹೋಗಿ ಒಂದು ತೆಂಗಿನ ಮರ ಬೀಳಿಸ್ತದೆ, ಒಂದು 20 ಅಡಿಕೆ ಮರ ಬೆಳೆಸುತ್ತೆ, ಅಲ್ಲ ಸ್ವಲ್ಪ ಭತ್ತದ ಪೈರು ತಿಂತದೆ. ಆ ರಾಜೇಗೌಡರು MLA ಅಲ್ಲ, ಅವ್ರದ್ದು ಒಳ್ಳೆ ಮನಸ್ಸು. ಯಾರು ಪಾಪ ಅಳ್ತಾ ಬಂದ್ರು ಅವನಿಗೆ ಏನಾರು ಒಂದು ಸಹಾಯ ಮಾಡಿ ಕಳಿಸ್ತಾರೆ. ಇವರೆಲ್ಲ ಹೋಗಿದ್ದೆ ಒಂದು ಕೂಗಾಡಿಬಿಟ್ರು, ಏನು ನಮ್ಮ ಮನೆ ಹಾಳಾಯ್ತು, ಹಂಗಾಯ್ತು ಹಿಂಗಾಯ್ತು, ನಮ್ಮ ಆನೆ ಬಿಡ್ತಾ ಇಲ್ಲ ನಮ್ಮ ಬದುಕಕ್ಕೆ ಅಂತ. ಆಯ್ತು, ರಾಜೇಗೌಡರು ಒಂದೇ ಫೋನ್ ಹೊಡೆದ ಕೂಡಲೇ ಅಲ್ಲಿಂದ ಆರ್ಡ್ರ್ ಬಂದಾಯ್ತು. ಅದು ರಾಜೇಗೌಡರದ್ದು ಬಹುಶಃ 4ನೇ ಆನೆಯನ್ನು ಹಿಡಿಸ್ತಾ ಇರೋದು. ಆಮೇಲೆ ಎಲ್ಲ ನಮ್ಮ ಆನೆಗಳು ಬಂದು, ನಮ್ಮ ಜಯಮಾರ್ಥಂಡ ಅಕ್ಕಿ ಕಳ್ಳ ಮಕನ ಸಕಲೇಶ್ಪುರದ್ದು ನಮ್ಮ ಸಾಯ್ಸಕ್ ಮಾಡಿದ ಆನೆ ಅದನ್ನ ಹಿಡ್ಕೊಂಡ್ ಬಂದ್ರು. ಅದ್ರ ಜೊತೆಗೆ ಅಲ್ಲಿ ಲೋಕಲ್ ಇವು ಸಕ್ಕರೆಬೆಲೆ ಆನೆಗಳು ಬಂದಿದ್ದು. ಅದರಲ್ಲೊಬ್ಬ ಸಣ್ಣನು ಬಿದ್ದ, ಭಾರಿ ಗಮನ ಸೆಳೆದ. ಅವನು ಜೂನಿಯರ್ ಅರ್ಜುನ. ಅವನ ಕತೆ ಆಮೇಲೆ ಹೇಳ್ತೀನಿ. ಆಮೇಲೆ ಏನಾಯ್ತು, ಇವ್ರು ಹೋಗಿ ಕೊಡಗಿನ ವೀರ ರಂಜನ್ ಆನೆ ಕಾರ್ಯಾಚರಣೆಗೆ. ಆಮೇಲೆ ಅದೊಂದು 1,000 ಎಕರೆ ಅದೊಂದು ಇಡೀ ನನಗೆ ಅಲ್ಲೆಲ್ಲೋ ಕಾಡು ತಿರುಗಿದ್ದೀನಿ. ಆ ಅಸ್ಸಾಂ ಕಾಡು, ಅಸ್ಸಾಂ ಮತ್ತೆ ಮೇಘಾಲಯ ಬಾರ್ಡರ್ ಕಾಡಲ್ಲೆಲ್ಲ ತಿರುಗಾಡಿದ್ದೀನಿ, ನಾಗಾಲ್ಯಾಂಡಿನ ಆ ಕಾಡಲ್ಲೆಲ್ಲ ತಿರುಗಿದ್ದೀನಿ. ಆದ್ರೆ ಕರ್ನಾಟಕದಲ್ಲಿ ಇರೋ ಅಂತ ಕಾಡುಗಳು ಎಂತೆಂಥ ಕಾಡುಗಳು ಇದಾವೆ ಅನ್ನೋದು ನನಗೆ ಅವಾಗ ಗೊತ್ತಾಗಿದ್ದು. ಒಂದು ವಿಶಿಷ್ಟವಾದ ಕಾಡು, ಭಾರಿ ಸುಂದರವಾದ ಕಾಡು. ನಾನು ಸಕಲೇಶ್ಪುರದಲ್ಲಿ ನೋಡಿ, ನನ್ನ ಎಡಕ್ಕೆ ಬಲಕ್ಕೆ ಎಲ್ಲ ನೋಡಿ ಗಂಧದ ಮರಗಳಿದಾವೆ. ಗಂಧದ ಸುವಾಸನೆ ಹೊಡೆಯ ಕಾಡೊಳಗೆ ಹೋಗಿದ್ದು. ಪಶ್ಚಿಮ ಘಟ್ಟದೊಳಗೆ ಅದೊಂದು ವಿಶಿಷ್ಟ ಕಾಡು, ಏಲಕ್ಕಿ ಹುಟ್ಟಿದ್ದೆ ಬೆಳೆದಿದ್ದೆ ಅಲ್ಲಿ, ಮೆಣಸು ಬೆಳೆದಿದ್ದು ಅಲ್ಲಿ, ಅಂತ ಕಾಡುಗಳಿಗೆ ಹೋಗಿದ್ದು. ಕೊಡಗಿನ ಕಾಡುಗಳಲ್ಲಿ ಹೋಗಿದ್ದೀನಿ ನಾನು. ಅಂದ್ರೆ ಕೊಡಗು ಅಂದ್ರೆ ಎಲ್ಲ ಮಲೆನಾಡು ಎಲ್ಲ ಒಂದೇ, ಆದ್ರೆ ಅಂತ ಕಾಡು ನಾನು ನೋಡ್ಲೇ ಇಲ್ಲ. ಆಮೇಲೆ ಏನಾಯ್ತು, ಬೆಳಿಗ್ಗೆ ಆನೆ ಅಲ್ಲಿತ್ತು. ಆ ಆನೆ ಹೆಜ್ಜೆ ಮೇಲೆ ಹೋಗ್ತಾರೆ. ಆನೆ ಹೆಜ್ಜೆ ಮೇಲೆ ಹೋದಾಗ ಆನೆ ಒಂದ್ ಕಡೆ ಮಲಗಿರುತ್ತೆ. ಅದು ಬಾರಿ ತಿಕ್ಕ ಫಾರೆಸ್ಟ್, ಇಲ್ಲಿ ಫಾರೆಸ್ಟ್ ಹಂಗಲ್ಲ, ದೊಡ್ಡ ಮರಗಳು. ಅದ್ರ ಒಳಗೆ ಒಂದು ಭಾರಿ ಹೆಸರುವಾಸಿಯಾದ, ಇಡೀ ದೇಶದಲ್ಲೇ ದಿನ ಅಡಿಗೆಗೆ ಬೇಕಾದ ಒಂದು ಮಸಾಲೆ ಇರೋ ಅಂತ ಒಂದು ಕಾಡು ಅದು. ಅದ್ರ ಹೆಸರು ಆಮೇಲೆ ಹೇಳ್ತೀನಿ. ಇಡೀ ಕಾಡು ಒಳಗೆ ಹೋದ್ರಿ ಇಡೀ ಕಾಡೆ ಸುವಾಸನೆ. ಅಲ್ಲಿ ಬೆಳೆದ 1,000 ಎಕರೆ ಕಾಡಲ್ಲಿ ಅದೊಂದು ತುಂಡು ಕಾಡು. ಅದೆಲ್ಲ ಒಂದೇ ನಮ್ಮ ಪಶ್ಚಿಮ ಘಟ್ಟದಂಗೆ ಸರಣಿ ಹಿಂಗೆ ಉದ್ದ ಕಾಡಲ್ಲ, ತುಂಡು ಕಾಡುಗಳು. ಕಾಡು 1,000-2,000 ಎಕರೆ ಕಾಡು, ಅದ್ರ ಮಧ್ಯದಲ್ಲಿ ಒಂದು ಹಳ್ಳಿ, ಆ ರೀತಿ ಅಂತ ಕಾಡು. ಅದ್ರೊಳಗೆ ನಡ್ಕೊಂಡು ಹೋಗೋದು ಕಷ್ಟ. ಅದ್ರೊಳಗೆ ಇವನು ಮಲಗಿಬಿಟ್ಟಿದ್ದಾನೆ. ಈ ಆನೆಗೆ
ಅಲ್ಲಿ ಲೋಕಲರ್ ಹೆಸರಿಟ್ಟಿದ್ದು ಆ ಊರ ಹೆಸರು ಗುಂಡುವಾನಿ. ಆ ಆನೆಗೆ ಗುಂಡ ಅಂತ ಹೆಸರಿಟ್ಟು, ಎಲ್ಲ ಪ್ರೀತಿಯಿಂದಲೋ ಸಿಟ್ಟಲ್ಲೋ, ಪ್ರೀತಿಯಿಂದ ಹೆಸರಿಟ್ಟಿರ್ಲಿಲ್ಲ. ಪ್ರೀತಿಯಿಂದ ಹೆಸರಿಟ್ಟಿದ್ರೆ ಆನೆಯಲ್ಲಿ ಹಿಡಿಸ್ತಿದ್, ಬೇಸರದಲ್ಲಿ ಹೆಸರಿಟ್ಟಿದ್ರೆ ಗುಂಡ ಅಂತ. ಗುಂಡುವಾನಿಯ ಗುಂಡ ಆರಾಮಾಗಿ ಅಲ್ಲಿ ಹೋಗಿ ಅಲ್ಲ ಸ್ವಲ್ಪ ಭತ್ತ ತಿಂದು ಅಲ್ಲಿ ಹೋಗಿ ಆರಾಮಾಗಿ ಮಲಗಿದ್ದ. ಇನ್ನು ಅದ್ರೊಳಗೆ ಹೋಗೋದು ಡೇಂಜರ್ ಅಂತ ಹೇಳಿ ನಮ್ಮ ಸಕಲೇಶ್ಪುರದ ಅಕ್ಕಿ ಕಳ್ಳ ಮಕನ, ಅವನೀಗ ಜಯಮಾರ್ತಾಂಡ, ಅವನ ಮೇಲೆ ಕುತ್ಕೊಂಡು ಹೋಗಿ ಡಾಟ್ ಮಾಡೋಕ್ಕೂ ಕಾಡ್ ನುಗ್ಗಕ್ಕೂ ನಾವು ಸರಿ ಆಯ್ತು. ನಾವು ಒಂದ್ ಕಡೆ ಒಂದು ಅಂದಾಜಿಗೆ ನುಗ್ಗಿ ಹೋಗ್ತಾ ಇದೀವಿ, ಇಡೀ ಟೀಮ್ ಎಲ್ಲ ಆನೆ ಹಿಂದೆ ಹೋಗ್ತಾ ಇದಾರೆ. ಹೋಗಿ 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 ಆನೆ ಒಂದ್ ಕಡೆಗೆ ನಿಂತ್ಕೊಬಿಡ್ತು. ಆಮೇಲೆ ನಮ್ಮ ಇವರು ಡಾಕ್ಟರ್ ಮುಜೀಬ್ ಬಾರಿ ಶಿಸ್ತಿನ ಮನುಷ್ಯ. 4 ಗಂಟೆಗೆ ಬೇಕಾದ್ರು ಎದ್ದು ಹೋಗೋ ಅಂತ ಮನುಷ್ಯ. ಬೇರೆ ರಂಗೆ ಎದ್ದು ಕೂತು ಆಕಳಿಸಿ ಬೆಳಿಗ್ಗೆ ಮೈ ಮುರಿದು ಸ್ನಾನ ಮಾಡಿ ಅದು ಮಾಡಿ ಇದು ಮಾಡಿ 10 ಗಂಟೆಗೆ ಹೊರಡ ಮನುಷ್ಯ ಅಲ್ಲ. ಬೇರೆ ಮನುಷ್ಯ 5 ಗಂಟೆಗೆ ಆಪರೇಷನ್ ಶುರು ಮಾಡ್ಯಾರ. 5 ಅಲ್ಲ, ಅವತ್ತು ರಾತ್ರಿ ಆನೆ ಒಂದು ದೊಡ್ಡ ಕಾಡಿಗೆ ನೋಡಿ, ಅದ್ರ ಹಿಂದೆ ಬಾರಿ ತಂತ್ರ ಎಲ್ಲ ಮಾಡಿದ್ದಾರೆ. ದೊಡ್ಡ ಕಾಡಿಗೆ ಹೋಗೋ ದಾರಿಗಳಿಗೆಲ್ಲ ನಮ್ಮ ಸಾಕಿದ ಆನೆ ತಂದೋಗಿ ನಿಲ್ಸಿದ್ದಾರೆ. ಆ ಆನೆ ಏನಿದ್ರು ಆ ಚಿಕ್ಕ ಕಾಡು ಒಳಗೆ ಇರ್ಬೇಕು ಅನ್ನಂಗ್ ಮಾಡಿದ್ರು. ಅದು ಬಂದು ಈ ಆನೆ ಸ್ಮೆಲ್ ಹಿಡಿದು ಹೋಗಿ ಚಿಕ್ಕ ಕಾಡಲ್ಲಿ ಹೋಗಿ ಮಲಗಿದೆ. ಆಮೇಲೆ ಅಲ್ಲಿ ಹೋಗಿ ನಿಂತಿತ್ತು, ನಾವು ಹೋಗಿ ಸೇರ್ಕೊಂಡು. ಆಮೇಲೆ ಅದ್ರ ಜೊತೆ ಒಬ್ಬ ಹುಡುಗ, ಒಂದು 16-17 ವರ್ಷದ ಹುಡುಗ, ಉದ್ದನೆ ಕೋರೆ, ಎತ್ತರ ಶರೀರ, ಏನ್ ಮುಲಾಜಿಲ್ದಲೆ ಹೋಗಿ ಆ ಕಾಡಾನೆ ಜೊತೆ ಹೋಗಿ ನಿಂತ್ಕಂದೇ ಬಿಟ್ಟ. ಆಮೇಲೆ ಅವನ್ನೇನ್ ಲೆಕ್ಕಕ್ಕೆ ತಗನ್ಲಿಲ್ಲ. ಅವ್ನ್ ಸೊಂಡ್ಲು ಇವನ್ ಸೊಂಡ್ಲಲ್ಲ ಹಾಕಿ ಹಿಂಗ್ ಉಡ್ದು ಅದೇನೇನೋ ಬಾಯಳಿಕ್ ಸೊಂಡ್ಲ ಹಾಕಿ ಅವ್ರವ್ರೆ ಏನೋ ಬಿಸಿ ಮಾತಾಡ್ಕೊಂಡ್ರು. ಅದೇನ್ ನಮ್ಗೆ ಅರ್ಥ ಆಗಲ್ಲ. ಹುಡುಗ, ಆ ಹುಡುಗನ ಹಿಂದೇನೋ ಒಂದು ರೋಚಕ ಕಥೆ ಇದೆ, ಅದು ಆಮೇಲೆ ಆಯ್ತು. ಸ್ವಲ್ಪ ಹೊತ್ತಿಗೆ ಆನೆ ಬೀಳಲಿಲ್ಲ. ಆನೆನ ಎಲ್ಲ ಹಿಡಿದು ಎಲ್ಲ ಕಟ್ಟಿ ಆಮೇಲೆ ಅಲ್ಲಿ ಆನೆಗಳು ಬಂದಿದ್ದು ಕೆಲವು. ಆಮೇಲೆ ಇಲ್ಲಿ ನಮ್ಮಲ್ಲಿ ಸಕಲೇಶ್ಪುರದಲ್ಲಿ ಹಿಡ್ದಾನೆ, ಅದ್ರ ತೊಟ್ಲು ಕೊಂಬೋದು. ಆಮೇಲೆ ಏನಾಯ್ತು, ಆನೆ ಎಲ್ಲ ಎಳ್ಕೊಂಡ್ ಬರ್ತಾ ಇದೀವಿ. ಆನೆನ ಕಟ್ಟಿ ಎಳ್ಕೊಂಡ್ ಬರ್ತಾ ಇದೀವಿ. ಈ ಕಳ್ಳ ಇದನ್ನಲ್ಲ, ಇವನು ಭಯಂಕರ ಹುಷಾರು, ಇವನು ಇಲ್ಲೂ ನಾಟಕ ಆಡ್ತಿದ್ದ. ಇದಕ್ಕಿದ್ದಂಗೆ ಸುಮ್ಮನೆ ಮಲಗಿದ್ದೆ ಅಂತಾನೆ ಬಿದ್ಕಪ್ಟ ಸತ್ತರಂಗೆ. ಆಮೇಲೆ ಅವನ್ನೆಲ್ಲ ಏಳ್ಸಿ, ಅಂದ್ರೆ ಅದನ್ನ ಎಳಿಯೋದು ಕಷ್ಟ ಆಯ್ತಲ್ಲ, ನಾಟಕ ಆಡಿದ್ದು. ಹಂಗೆ ಒಂದ್ 2-3 ಸರ್ತಿ ನಾಟಕ ಆಡ್ತು. ಆ ಕಾಡಿನ ಎಳ್ಕೊಂಡ್ ಬಂದಾಯ್ತು. ಎಳ್ಕೊಂಡ್ ಬಂದು ಅಷ್ಟೊತ್ತಿಗೆ ನಮ್ಮ ಇವರು ಬಂದ್ರು, MLA ರಾಜೇಗೌಡರು ಕಾಡು ಒಳಿಕೆ ಬಂದ್ರು. ಸಾಮಾನ್ಯ MLAಗಳು ಕಾಡು ಒಳಗ್ ಬರೋದು ನಾನು ಅದೇ ಫಸ್ಟ್ ನೋಡಿದ್ದು. MLAಗಳೆಲ್ಲ ಎಲ್ಲೋ ಒಂದು ಮರದ ಮೇಲೋ ಇಲ್ಲ ಯಾವ್ದೋ ಲಾರಿ ಒಳಗೆ ಕೂತಿರ್ತಾರೆ. ಲಾಸ್ಟಿಗೆ ಕಟ್ಟಿ ಮೇಲೆ ಎಲ್ಲ ಲಾರಿ ಹತ್ಸಿ ಮೇಲೆ ಬರ್ತಾರೆ. ಆದ್ರೆ ಅವ್ರು ಹಾಗಲ್ಲ, ಕಾಡು ಒಳಗೆ ಬಂದ್ರು ಸೀದಾ. ಯಾಕೆಂದ್ರೆ ಅವ್ರು ಮಲೆನಾಡಲ್ಲಿ ಹುಟ್ಟಿದವರು. ಅದಕ್ಕೆ ನಾನು ಹೇಳೋದು, ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಇನ್ನೆಲ್ಲ ಮಲೆನಾಡಲ್ಲಿ ಹುಟ್ಟಿ ಬೆಳೆದರಿ ಕೊಡಿ, ಅವರು ಧೈರ್ಯ ಸಾಹಸಿಗಳು, ಅವ್ರು ಚಿಕ್ಕದ್ರಿಂದ ಎಲ್ಲ ನೋಡಿರ್ತಾರೆ ಅಂತ. ರಾಜೇಗೌಡರು ಕಾಡು ಒಳಗೆ ಬಂದ್ರು. ಇನ್ನು ಆನೆ ಏರ್ಸಿರ್ಲೇ ಇಲ್ಲ. ಆನೆ ಎಲ್ಲರನ್ನೂ ಸ್ವಲ್ಪ ಹೊಟ್ಟೆ ಆಡಿಸ್ತಾ ಇತ್ತು, ಅವಾಗ್ಲೇ ಬಂದ್ರು. ಆಮೇಲೆ ಆನೆನ ಅದು ಇದು ಕಟ್ಟೋದು ಎಲ್ಲ ನಡೀತಾ ಇತ್ತು. ಇನ್ನು ಲಾರಿ ಬರ್ತಾ ಇತ್ತು. ಅಷ್ಟೊತ್ತಿಗೆ ನಾನು ಈ ಕಾಡಿನ ಬಗ್ಗೆ ಹೇಳ್ತೀನಿ. ಕರ್ನಾಟಕದಲ್ಲಿ ಒಂದೊಂದು ಕಾಡು, ಒಂದೊಂದು ಪ್ರಾಂತದ ಕಾಡು ಒಂದೊಂದು ತರ, ಅದು ಬೇರೆ ಯಾವ ದೇಶದಲ್ಲೂ ಇಲ್ಲ. ಆ ಕಾಡಲ್ಲಿ ಇಡೀ ಕಾಡಿನ ತುಂಬಾ ಬೆಳೆದಿದ್ದು ಕರಿಬೇವು. ನಾವು ಏನು ದಿನ ಸಾರಿಗೆ ಒಗ್ಗರಣೆ ಹಾಕ್ತಿವಿ, ಅದು ಇಡೀ ಕಾಡು ತುಂಬಾ ಅದೇ. ಆಮೇಲೆ ನಾವು ಆನೆಗಳು ನುಗ್ಗಿ ಒಂದ್ ಸ್ವಲ್ಪ ಗಿಡಗಳನ್ನು ಎಲ್ಲ ಕಡ್ದು ದಾರಿ ಮಾಡೋತ್ತಿಗೆ ಅದರಿಂದ ಬಂದು ಎದ್ದ ಸುವಾಸನೆ ಇಡೀ ಕಾಡೆ ಘಮ 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 ಅಂತಿತ್ತು. ನಾನು ಹಿಂದೆ ಎಲ್ಲೋ ಕೇಳಿದ್ದೆ, ಸಾಗರದ ಕಾಡುಗಳಲ್ಲಿ ಕರಿಬೇವು ಕರಿಬೇವು ಕಡ್ದು ಬಾಂಬೆಗೆ ಲಾರಿ ಅಲ್ಲ ಬಸ್ಸಲ್ಲಿ ರಾತ್ರಿ ನೈಟ್ ಬಸ್ಸಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಬಾಂಬೆಗೆ. ನಾನು ಯೋಚನೆ ಮಾಡಿದ್ದೆ, ಅದೇ ಎಷ್ಟು ಹೇಗೆ ಅಂತ. ಈವಾಗ ನಂಗೆ ಗೊತ್ತಾಗಿದ್ದು, ಇಡೀ ಕಾಡು ತುಂಬಾ 90% ಇರೋದೆಲ್ಲ ಕರಿಬೇವೆ. ಇಷ್ಟು ಚಿಕ್ಕದು, ಇಷ್ಟು ಹೊಡೆದು, ಇಷ್ಟು ಹಿಡ್ದಪ್ಪ ಮರಗಳು. ಅದೊಂದು ವಿಶಿಷ್ಟವಾದ ಕಾಡು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಂಥ ಕಾಡುಗಳು ಸಾಧ್ಯ, ಬೇರೆ ಕಡೆ ಎಲ್ಲೂ ಇಲ್ಲ. ನಮ್ಮಲ್ಲೆಲ್ಲ ಗಂಧದ ಮರಗಳು, ಇನ್ನೇನೋ ಬೇರೆ ಬೇರೆ ಏಲಕ್ಕಿ ಎಲ್ಲ ಇದ್ರೆ ಅಲ್ಲಿ ಅದು. ಆಮೇಲೆ ಆ ಆನೆನ ಲಾರಿಗೆ ಹತ್ಸಕ್ಕಿಂತ ಮೊದಲು ಒಂದು ಘಟನೆ ನೋಡಿದೆ. ಅದು ಬಹುಶಃ ಇಷ್ಟವರೆಗೆ ಯಾರೂ ನೋಡಿಲ್ಲ, ಯಾರೂ ಗಮನಿಸಿಲ್ಲ. ಬಹುಶಃ ಯಾರೋ ಕೆಲವು ಆನೆ ತಜ್ಞರು ಯಾರು ಇದ್ರೆ ಅವ್ರುಗಳೆಲ್ಲ ತಜ್ಞ ಇನ್ನು ನೋಡಿರ್ಬೋದು. ಆದ್ರೆ ನಾನು ಮಾತ್ರ ನೋಡಿದೆ. ಅದು ನನಗೆ ಆಶ್ಚರ್ಯ ಆಯ್ತು. ಈ ಗುಂಡುವಾನಿಯ ಕಾಡಾನೆನ ಹಿಡಿದು ನಿಲ್ಸ್ಕೊಂಡಾಗ ನಮ್ಮ ಅರ್ಜುನ ಅದ್ರ ಪಕ್ಕ ನಿಂತ್ಕೊಂಡು, ಅದ ಜೂನಿಯರ್ ಅರ್ಜುನನೇ. ಇನ್ನೇನು ಅರ್ಜುನ ಸತ್ ಮೇಲೆ ಅವನೇ ಅರ್ಜುನ. ಜೂನಿಯರ್ ಅರ್ಜುನ ಏನಿದಾನೆ ಸಕ್ಕರೆ ಬೈಲನು, ಅವನು ಸೊಂಡ್ಲು ಇದ್ ಮಾಡೋದು, ಅವನ ಬಾಯಿಗೇನೋ ಇಟ್ಕೊಂಡು ಇವನ್ ಬಾಯಿಗೆ ಇಟ್ಕೊಂಡು ಇವ್ರೇನೋ ಸಿಗ್ನಲ್ ಪಿಸಿ ಮಾತಾಡೋದು ಮಾಡ್ಕೊಂತ ಇದ್ರು. ನಾನು ಒಂದು ಮರದ ಬಟ್ಟೆ ನಿಂತ್ಕೊಂಡು ಆನೇನೇ ಗಮನಿಸ್ತಾ ನಿಂತಿದ್ದೆ. ಲಾಸ್ಟಿಗೆ ಒಂದ್ಸತಿ ಈ ಜೂನಿಯರ್ ಅರ್ಜುನ ಅದ್ರ ಕಿವಿ ಎಲ್ಲಾನು ಹಿಂಗ್ ಸವರ್ತಾ ಸೊಂಡ್ಲಲ್ಲಿ ಹಿಂಗ್ ಸವರಿ ಲಾಸ್ಟಿಗೆ ಅದು ಕಾಡಾನೆಯ ಗುಂಡಿನ ಎಡಭಾಗದಲ್ಲಿ ನಿಂತಿತ್ತು, ಅಂಟಿಗೆ ನಿಂತಿತ್ತು. ಹಂಗಾಗಿ ಅದು ಸೊಂಡ್ಲ ಹೀಗೆ ಕಿವಿ ಹತ್ರ ತಂದು ಆ ಆನೆಗೆ ಮದ ಬಂದಿತ್ತು, ಗುಂಡಿಗೆ ಮದ ಬಂದ. ಒಂದು 16-17 ವರ್ಷ 18 ವರ್ಷದ ಆನೆಗೆ ಮದ ಬಂದ. ಆ ಮದ ಬಂದ ಆ ದ್ರವ ಬರ್ತದಲ್ಲ ಕಪ್ಪುದು, ಅದನ್ನ ಸೊಂಡ್ಲಲ್ಲಿ ಹಿಂಗ್ ಕೆರೆದು ತೆಗ್ದಿದೆ ಬಾಯಲ್ಲಿ ಇಟ್ಕೊಂಡ ಜೂನಿಯರ್ ಅರ್ಜುನ್. ಬಾಯಿಗೆ ಇಟ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು
ನಿಂತ್ಕೊಂಡ, ಒಂಥರ ಮಂಕಾಗಿ ನಿಂತ್ಕೊಂಡ. ಏನೋ ಇರ್ಬೋದು, ಅದೇನೋ ನಂಗೆ ಗೊತ್ತಿಲ್ಲ. ಆದ್ರೆ ಒಂದ್ ಆನೆದ ಮದನ ಇನ್ನೊಂದು ಆನೆ ಬಾಯಳಿಗೆ ಇಟ್ಕೊಂಡಿರೋದು ಅದು ನಾನು ಅದೇ ಫಸ್ಟ್ ನೋಡಿದ್ದು. ಆಮೇಲೆ ಒಂದ್ ಸ್ವಲ್ಪ ಮಂಕೆ ಆಗಿಬಿಟ್ಟ. ಅದಾದ್ಮೇಲೆ ಅದೊಂದು ನೋಡಿದೆ ನಾನು. ಅದು ಅದ್ರ ಹಿಂದೆ ಏನೋ ಇರ್ಬೋದು. ಲಾರಿ ಹತ್ರಕ್ಕೆ ಬಂದಾಗ ಅಲ್ಲಿ 1-2 ರೌಂಡ್ ಫೈಟಿಂಗ್ ಆಯ್ತು. ಆಮೇಲೆ ಜೂನಿಯರ್ ಅರ್ಜುನ್ಗೂ ಇವನಿಗೂ ಒಂದು ಭಯಂಕರ ಫೈಟ್ ಒಂದು ಚಿಕ್ಕ ಮರಿ ಆನೆ ಈ ರೀತಿ ಧೈರ್ಯದಿಂದ ಒಂದು ಕಾಡಾನೆ ಹತ್ರ ಫೈಟ್ ಮಾಡ್ತಾನೆ. ನಂಗೆ ಆಶ್ಚರ್ಯ ಆಯ್ತು. ಜೂನಿಯರ್ ಅರ್ಜುನನ ಒಂದು ಪೊಟ್ಟು ಹಾಕಿದ, ಅದೊಂದು ಸ್ವಲ್ಪ ಹಿಂಗೆ ಫೈಟಿಂಗ್ ಹೊಡಿತಾಡ್ಬೇಕಾರೆ ಒಂದ್ ಸ್ವಲ್ಪ ಎಡಕ್ ವಾರೆ ಆಗಿ ಒಂದ್ ಸತಿ ಹೊಡೆದ ಕೂಡಲೇ ಆ ಗುಂಡ ಕಾಡಾನೆಯ ಸೊಂಡ್ಲಿನ ಒಳಭಾಗ ಗಾಯ ಆಗಿ ರಕ್ತ ಸುರಿಯಕ್ಕೆ ಶುರು ಆಯ್ತು. ಮತ್ತು ಸುಮಾರು ಹೊತ್ತು ಫೈಟ್ ಆಯ್ತು. ಆಮೇಲೆ ಆನೆನ ಲಾರಿಗೆ ಹಚ್ಚಿ ಆಯ್ತು. ಆ ಆನೆ ತಗೊಂಡೋಗಿ ಬಹುಶಃ ರಾಂಪುರ ಇದಕ್ಕೆ ಬಿಟ್ರೋ ಇಲ್ಲ ತಮಿಳ್ನಾಡು ಬಾರ್ಡ್ರಿಗೆ ಬಿಟ್ರೋ ನನಗೆ ಗೊತ್ತಾಗ್ಲಿಲ್ಲ. ಕೇವಲ ಯಾರನ್ನೂ ಸಾಯಿಸ್ಲಿಲ್ಲ, ಯಾರನ್ನೂ ಅಟ್ಯಾಕ್ ಮಾಡ್ಲಿಲ್ಲ, ಯಾರನ್ನೂ ಗುರಾಯಿಸ್ಲಿಲ್ಲ. ಇದ್ದಿದ್ದು ಎಂಥದೋ ಒಂದು ಸ್ವಲ್ಪ ಭತ್ತ ತಿಂದ ಅಂತ ಹೇಳಿ ಆ ಆನೆನ ಗಡಿಪಾರು ಮಾಡ್ತಾರೆ. ಆದ್ರೆ ಮನುಷ್ಯರನ್ನ ಗಡಿಪಾರು ಮಾಡಿದಾಗ ಅವರು ಕೋರ್ಟಿಗೆ ಹೋಗಿ ಸ್ಟೇ ತರ್ತಾರೆ. ಆದ್ರೆ ಆನೆಗಳನ್ನ ಗಡಿಪಾರು ಮಾಡಿದಾಗ ಆನೆಗಳನ್ನ ಯಾರು ಕೇಳರಿದ್ದಾರೆ? ಆನೆಗಳಿಗೂ ಒಂದು ಕೋರ್ಟ್ ಇದ್ರೆ ಆನೆಗಳು ಅದು ಸ್ಟೇ ತರ್ತಿದ್ವೋ ಏನೋ. ಆ ಪಾಪದ ಆನೆ ತಗೊಂಡೋಗಿ ಅದರದ್ದು ಇಡೀ ಕುಟುಂಬನಲ್ಲಿ ಮಧ್ಯದಲ್ಲಿದ್ದ ಆನೆ ತಗೊಂಡೋಗಿ ಬರ್ತಾರೆ. ಅದು ಗಡಿಪಾರ, ಇನ್ನೇನು ಗಡಿಪಾರು ಮಾಡಿ ಬರ್ತಾರೆ. ಜಯಮಾರ್ತಾಂಡ ಆನೆ ಮೇಲೆ ಕುತ್ಕೊಂಡು ಡಾಟ್ ಮಾಡೋದನ್ನು ಮಕನ ಆನೆ ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದು ಆನೆ ಉಂಟಲ್ಲ ಮಕನ, ಅದಕ್ಕೀಗ ಜಯಮಾರ್ತಾಂಡ ಅಂತ ಹೆಸರಿಟ್ಟಿದ್ದಾರೆ. ಇದು ಮೂರನೇ ಸತಿ ಬಂದಿರೋದು. ಆದ್ರೆ ಅದು ನಾಟಕನೂ ಆಡುತ್ತೆ. ಸುಮ್ನೆ ಎಳೆದು ಕಷ್ಟ ಆದ ಕೂಡಲೇ ಸುಮ್ನೆ ಸತ್ತವ್ರಂಗ್ ಬಿದ್ಕೊಬಿಡೋದು, ಆಮೇಲೆ ಮತ್ತೆ ಎದ್ ನಿಂತ್ಕೊಂಡು ಮತ್ತೆ ಎಳ್ಕೊಬರ್ತದೆ. ಅದು ನಾಟಕ. ಅದು ನಾನು ಈ ತರ ನಾಟಕ ಆಡೋ ಆನೆ ಇದೇ ಫಸ್ಟ್ ನೋಡಿದ್ದು. ಜೂನಿಯರ್ ಅರ್ಜುನ್ ಬಗ್ಗೆ ಹೇಳಲೇಬೇಕು. 2014ನೇ ಇಸ್ವಿಯಲ್ಲಿ ಆನೆಗಳ ಉಪದ್ರ ಸಿಕ್ಕಾಬಟ್ಟೆ ಆಗಿತ್ತು. ಅದು ಜಾಸ್ತಿ ಆಗಿದ್ದೇ ಹೇಮಾವತಿ ಎಡದಂಡೆಯಲ್ಲಿರೋ ಹಳ್ಳಿಗಳಲ್ಲಿ, ನಮ್ಮ ಸಕಲೇಶ್ಪುರ ಆಲೂರು ತಾಲೂಕಿಗೆ ಸೇರಿದ ಭಾಗದಲ್ಲಿ. ಆ ಸಮಯದಲ್ಲಿ ನಮ್ಮ ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ ದೇವೇಗೌಡರು 24 ಆನೆ ಹಿಡಿಯಕ್ಕೆ ಒಂದು ಆರ್ಡರ್ ತರ್ತಾರೆ. ಅವಾಗ ಇದ್ದಿದ್ದೇ ಇಲ್ಲಿ 30 ಆನೆ. ಆಮೇಲೆ ಎಲ್ಲ ಹಿಡಿತಾ ಒಂದ್ ಸ್ವಲ್ಪ ಹೆಣ್ಣಾನೆಗಳದ್ದು ಹಾವಳಿ ಜಾಸ್ತಿ ಇರ್ತದೆ. ಹೋಗಿ ವೆಂಕಟೇಶ್ ಅಣ್ಣೆ ಎಲ್ಲ ಹೊಡೆದಿದ್ದು 24. ಅದರಲ್ಲಿ ಒಂದು ಹೆಣ್ಣಾನೆ ಹೊಡಿತಾರೆ. ಅದು ಏಪ್ರಿಲ್ 6ನೇ ತಾರೀಕು ಅಂತ 5ನೇ ತಾರೀಕೇನು 2014ರಲ್ಲೇ ಇದನ್ನು ಹಿಡಿದಿದ್ದು ಶ್ರೀಕಂಠ ದತ್ತ ಒಡೆಯರನ್ನು. ಅವಾಗ ಏನಾಗ್ತದೆ, ಆನೆ ಹೋಗಿ ಅಲ್ಲಿ ಬಿದ್ದಿರ್ತದೆ. ನಾವೆಲ್ಲ ಹೋಗತ್ತಿಗೆ ಅಲ್ಲಿ ನೋಡಿರೆ ಆ ಹೆಣ್ಣಾನೆ ಹೊಡೆದಿದ್ದು. ಒಂದು ಸರಿಯಾದ ಬಲಾಢ್ಯ ಹೆಣ್ಣಾನೆ, ಆ ಗುಂಪಿನ ರಾಣಿ. ಅವಾಗ ಅದಕ್ಕೆ ಹೆಸರಿರಲಿಲ್ಲ. ನೋಡಿದ್ರೆ ಅದ್ರ ಪಕ್ಕ ಒಂದು ವರ್ಷದ ಒಂದು ಮರಿ ಪಿಳಿ ಕಂಡ್ಬಿಡ್ತಾ ನಿಂತಿದೆ. ಅವಾಗ ಗೊತ್ತಾಯ್ತು, ಓ ಈ ಆನೆ ಮರಿ ಇದು. ಆಮೇಲೆ ಆನೆ ಮರಿ ಎಲ್ಲಾನು ಹಿಡಿದು ಸಕ್ಕರೆಬೇಲಿ ಕಳಿಸ್ತಾರೆ. ಆ ಹೆಣ್ಣಾನೆಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ. ಆ ಹೆಣ್ಣಾನೆಗೆ ಕುಂತಿ ಅಂತ ಹೆಸರಿಡ್ತಾರೆ. ಆಮೇಲೆ ಕುಂತಿಗೆ ಇನ್ನೊಂದು ಮರಿ ಹುಟ್ಟುತ್ತಾಳೆ, ಅವಳು ಹೆಣ್ಮರಿ, ಅವಳು ಹೇಮಾವತಿ. ಅವಳು ಈ ಸತಿ ದಸರಾಕ್ ಹೋಗ್ತಾಳೆ. ಆಮೇಲೆ ಇನ್ನೊಬ್ಬ ಹುಟ್ಟತಾನೆ, ಅವನು ಬಹುಶಃ ಧ್ರುವ ಇರ್ಬೋದು. ಆಮೇಲೆ ಇನ್ನೊಬ್ಬ ಹುಟ್ಟನೆ, ಅವನ ಹೆಸರೇ ಮರ್ತು ಬಿಟ್ಟೆ, ಚಿಕ್ಕ ಮರಿ. ಅವನಿಗೆ ಎಷ್ಟು ಹುಡುಗ ಅಂದ್ರೆ ಅಲ್ಲಿ ಹೋಗಿ ಎಲ್ಲಿ ನಿತ್ತರ್ನೆಲ್ಲ ಹಿಡಿದು ಎಳೆಯೋದು, ಪ್ಯಾಂಟ್ ಎಳೆಯೋದು, ಶರ್ಟ್ ಎಳೆಯೋದು, ಮಾವುತನ ಹತ್ರ ಕೋಲ್ ತಗೊಂಡು ಕೋಲ್ ಹಿಡ್ಕೊಬಿಡು. ಮಾವುತ ಆ ಕೋಲ್ ಹಿಡ್ಕೊಂಡ್ಕೊಳ್ಳೆ ಮಾವುತನ ಹಿಂದೆ ಹೋಗಿ. ಹಿಂಗೆ 4 ಮರಿಗಳು ಹುಟ್ಟುತ್ತವೆ. ಕುಂತಿ, ಈಗ ಕುಂತಿ ಸಕ್ಕರೆಬೆಲ್ಲಿನ ರಾಣಿ. ಆ ಕುಂತಿ ಮಗನೇ ಈ ಅರ್ಜುನ, ನಾವು ಸಕಲೇಶ್ಪುರದಲ್ಲಿ ಹುಟ್ಟಿದವನು. ಇವನು ಸಕಲೇಶ್ಪುರದ ಬ್ರೀಡ್ ಅಲ್ಲ. ಅದು ಸಕಲೇಶ್ಪುರದ ಈ ಗುಡ್ಡನೆ ಕೊಂಬು ಉಂಟಲ್ಲ, ಅದು ಅಂದ್ರೆ ಉದ್ದ ಬೆಳೆಯಲ್ಲ. ಗುಂಡ ಆಗಿರ್ಬೋದು, ಕರಡಿ ಆಗಿರ್ಬೋದು, ಇವೆಲ್ಲ ಚಿಕ್ಕ ಕೊಂಬು. ಆಮೇಲೆ ವಿಕ್ರಾಂತ್, ಆಮೇಲೆ ಮೌಂಟೇನ್ ಭೀಷ್ಮ. ಇದು ಉದ್ದ ಕೋರೆ, ಇಷ್ಟಿಷ್ಟು ಉದ್ದ ಕೋರೆ ಇದೆ. ನಾನು ಮೊನ್ನೆ ಹೋದಾಗ ನೋಡಿದೆ. ಏನು 16-17 ವರ್ಷದ ಒಂದು ಮರಿ ಅಷ್ಟೇ, ಮುಂದಿನ ಆಸ್ತಿ. ಈಗ ಏನ್ ಮಾಡ್ಬೇಕು ಅಂದ್ರೆ, ಆ ಆನೆ ನಮ್ಮ ದುಬಾರಿಗೆ ತರ್ಬೇಕು, ಇಲ್ಲ ಮತ್ತಿಕೊಡಿಗೆ. ಅವನು ಈಗಲೇ ಕಾಡಿಗೆ ಹೋಗಿ ನುಗ್ಗಿ ಕಾಡಾನೆ ಹತ್ರ ಫೈಟ್ ಮಾಡೋನು 16 ವರ್ಷದ ಹುಡುಗ. ಮುಂದೆ ಇನ್ನೊಬ್ಬ ಸೀನಿಯರ್ ಅರ್ಜುನ್ ತರನೇ ಆದ್ರೂ ಆಗ್ಬೋದು. ಅಷ್ಟು ನಡೀತಾ ಕಾರ್ಯಾಚರಣೆ.